ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಲಾಸ್ಟ್ ವೀಡಿಯೋ ಎಲ್ಲಿ ಮಾಡಿದ್ದೀನಿ ಅಲ್ಲೇ ಇದ್ದೀನಿ, ಅದೇ ಸ್ಪಾಟಲ್ಲಿ ಬಂದ್ಬಿಟ್ಟು. ಈ ವಿಡಿಯೋ ಕಂಪ್ಲೀಟ್ಲಿ ಬಂದ್ಬಿಟ್ಟು LED ಬಗ್ಗೆ. ನಾನು LED ವೀಡಿಯೋಸ್ ಮಾಡಿದ್ದೀನಿ, ಏನೇನು ಇನ್ಸ್ಟಾಲೇಷನ್ ಮಾಡಿಸ್ಬೇಕಾದ್ರೆ ಫಾಗ್ ಲ್ಯಾಂಪು LED ಹಾಕ್ಸಿದ್ದೀನಿ. ಆಮೇಲೆ ಬಂದ್ಬಿಟ್ಟು ಹೆಡ್ ಲ್ಯಾಂಪು ಒಂದು ಗಾಡಿ ತೊಗೊಂಡಾಗಲೇ 4 ಇಯರ್ಸ್ ಮುಂಚೆ 2020 ಇಲ್ಲ ಅನ್ಸುತ್ತಲ್ಲ ನಾನು ಗಾಡಿ ತೊಗೊಂಡು 21ಅಲ್ಲಿ. ಸೊ ಅವಾಗಲೇ ಬಂದ್ಬಿಟ್ಟು ಒಂದು ಆನ್ಲೈನ್ ಶಾಪಲ್ಲಿ ಕೋವಿಡ್ ಟೈಮ್ ಇತ್ತು. ಅವಾಗ ಅಲಿಬಾಬಾ ಎಕ್ಸ್ಪ್ರೆಸ್ಸಲ್ಲಿ ತರಿಸ್ಕೊಂಡು ಹಾಕ್ಸ್ಕೊಂಡಿದ್ದೆ, ಬಂದ್ಬಿಟ್ಟು ಜರ್ಮನಿ ಕಂಪ್ನಿದು. ಅದು ಯಾವುದೇ ಅದು ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಸೊ ನೀವೇನಾದರೂ ಕಾರ್ಗೆ LED ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ಯಾವ್ದಾದ್ರು ಗಾಡಿಗೆ ಅಂತ ಅಂದರೆ ಇದು ಹೆಲ್ಪ್ ಆಗಲಿ ಅಂತ. ಆಮೇಲೆ ನೆಕ್ಸಾನ್ಗೆ ಇದು ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್. ನನಗೆ ತುಂಬ ಹ್ಯಾಪಿ. ನಾನು ಫಾಗ್ ಲ್ಯಾಂಪ್ ಹಾಕ್ಸ್ದಾಗಲೂ ಅಷ್ಟೇ ಆಸ್ತಕಾರ್ಯಾಗಿ ಸೀರಿಯಸಲ್ಲಿ ಅಯ್ಯೋ ಇಷ್ಟೊಂದು ಖರ್ಚು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿತ್ತು. ಬಟ್ ಚಾರ್ಮಾಡಿಗೆ ಹೋದಾಗ ಅನ್ನಿಸ್ತು ಈ ಲೈಟ್ ಎಷ್ಟು ಹೆಲ್ಪ್ ಆಯಿತು ಅಂತ. ಸೊ ಅದಕ್ಕೆ ಬಂದ್ಬಿಟ್ಟು ಲೋ ಬೀಮ್ದು ಚೇಂಜ್ ಮಾಡಿಸ್ಬಿಟ್ಟೆ. ಐ ಬೀಮು ನೆಕ್ಸಾನ್ದು ಚೆನ್ನಾಗೇ ಇದೆ. ಸೊ ಏನು ಮಾಡಿದೆ ಅಂದರೆ ಐ ಬೀಮ್ನ ಎತ್ಬಿಟ್ಟು ಇಟ್ಕೊಂಡಿದ್ದೀನಿ, ಲೋ ಬೀಮ್ದು ಬಂದ್ಬಿಟ್ಟು ಚೇಂಜ್ ಮಾಡಿದ್ದೀನಿ. ಅದು ಐ ಬೀಮು ಮತ್ತು ಚೆನ್ನಾಗಿದೆ ಅಂತೀರಾ, ಏನಕ್ಕೆ ನೀವು ತೆಗೆದುಬಿಟ್ಟಿದ್ದೀರಾ ಅಂತ. ಯಾಕಂದರೆ ಎಲ್ಲ ವೈಟ್ ಲೈಟ್ ಆಗಿದೆ LED. ನಾನು ಒಂದೇ ಒಂದು ಲೈಟ್ನ ಬಂದ್ಬಿಟ್ಟು ಎಲ್ಲೋ ಇಟ್ಟರೆ ಸರಿ ಹೋಗಲ್ಲ ಅಂತ, ಚೆನ್ನಾಗೂ ಕಾಣಿಸಲ್ಲ, ಅದು ತಿನ್ಕೊಂಬಿಡುತ್ತೆ. ವೈಟ್ ಲೈಟು ಎಲ್ಲೋ ಲೈಟ್ ಪವರ್ನ ತಿನ್ಕೊಂಬಿಡುತ್ತೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ. ಅಷ್ಟು ಎಫೆಕ್ಟಿವ್ ಅಂತ ಅನಿಸ್ಲಿಲ್ಲ. ಸೊ ಅದರಿಂದ ಅದನ್ನು ತೆಗೆಸ್ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ಇರೋದು ಬಂದ್ಬಿಟ್ಟು ಕಂಪ್ಲೀಟ್ LED ಸೆಟಪ್ಪು. ಯಾವ್ದು ಲೈಟ್ಸ್ ಇದೆ ಅಂತ ನೋಡೋಣ ಸ್ನೇಹಿತರೆ. ಇಷ್ಟು ಲೈಟಿಂಗ್ಸು ನನ್ನ ಹತ್ರ ಇರೋದು. ಮೊದಲಿಗೆ ನಾನು ಯಾವ್ದು ಹಾಕ್ಸಿದ್ದೆ ಅಂತ ಹೇಳ್ಬಿಡ್ತೀನಿ. ಫೋಕಸ್ ಬೀಮ್ದು ಅಲಿಬಾಬಾ ಇದರಲ್ಲಿ ತರಿಸಿದ್ದು. ಇದು ಬಂದ್ಬಿಟ್ಟು ನಾನು ಲೋ ಲೈಟ್ಗೆ ಹಾಕೊಂಡಿದ್ದೆ, ಲೋ ಬೀಮ್ಗೆ. ಇದು ಬರೀ 2000 ರೂಪಾಯಿಗೆ ತೊಗೊಂಡಿದ್ದು. ಇಲ್ಲಿ ತನಕ ಕೆಟ್ಟೋಗೋದು ಏನೂ ಆಗಿಲ್ಲ. ಫ್ಯಾನು ಇದೆ, ಇದರಲ್ಲಿ ಎಲ್ಲ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿದೆ. ಸೊ ಇದನ್ನು ತೆಗೆದ್ಬಿಟ್ಟು ನಾವು ಐ ಬೀಮ್ಗೆ ಹಾಕಿದ್ದೀವಿ. ಏನಕ್ಕೆ ಅಂದರೆ ಐ ಬೀಮು ಜನರಲಿ ತುಂಬ ನಾವು ಯೂಸ್ ಮಾಡಲ್ಲ, ಲೋ ಬೀಮಲ್ಲೇ ಇಡ್ತೀವಿ ಜಾಸ್ತಿ. ಯಾಕಂದರೆ ನಮ್ಮದು ರೋಡು ಅಗ್ಲ ಇದ್ರೂ ಸಮೇತ ಕವರ್ ಆಗಬೇಕು. ಐ ಬೀಮ್ ಬಂದ್ಬಿಟ್ಟು ಯಾವಾಗಾದರೆ ನೀವೇನಾದರೂ ಡೀಪಾಗಿ ಕೊಡಬೇಕು ಅಥವಾ ಯಾರಿಗಾದರೂ ಲೈಟು ನಿಮ್ಮ ಫಾಸ್ಟ್ ಲೈಟ್ ಮಾಡಬೇಕು ಅಂದರೆ ಮಾತ್ರ ಹೆಲ್ಪ್ ಆಗುತ್ತೆ. ಸುಮ್ಮನೆ ಅದೊಂದು. ಅದರಿಂದ ನಾನೇನು ಮಾಡಿದೆ, ಈ ಲೋ ಬೀಮ್ನ ತೆಗೆದ್ಬಿಟ್ಟು ಐ ಬೀಮ್ಗೆ ಹಾಕಿದ್ದೀನಿ. ಇದು 1500. ಎಲ್ಲಾದರೂ ಬ್ರ್ಯಾಂಡ್ ಸಿಕ್ಕಿದ್ರೆ ನೀವು ಇದನ್ನು ತೊಗೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ 1500ಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಲೈಟು. ಸೊ ಇದನ್ನು ಐ ಬೀಮಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಾನು ಹೆಂಗಿದೆ ಥ್ರೋ ಅನ್ನೋದು. ಬಟ್ ಇದ್ರ ಥ್ರೋ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಂದು ಲೋ ಬೀಮ್ ಬಂದ್ಬಿಟ್ಟು ಟಂಟಡಾನ್ ಇದು ಬಂದ್ಬಿಟ್ಟು ನಾನು ಮೊನ್ನೆ ಹಾಕ್ಸಿದ್ದು. ನಾವು ಯಾವಾಗ ರಾಡ್ ಆ್ಯಂಡ್ ಡಿವೈಸ್ ಹಾಕ್ಸೋಕ್ಕೆ ಹೋದಲ್ಲ, ಇಲ್ಲಿದು ಡಿವೈಸು ಅವಾಗ ಹಾಕ್ಸಿದ್ದು ಐ ಡ್ರೈವ್ದು ಸ್ನೇಹಿತರೆ. ಒನ್ ಆಫ್ ದಿ ಕಾಸ್ಟ್ಲಿ ಕಾಂಪೊನೆಂಟು ನನ್ನ ಗಾಡೀಲಿ ಅಂತ ಹೇಳ್ಬೋದು. ಪ್ರೈಸು ಬಂದ್ಬಿಟ್ಟು ಹೇಳ್ತೀನಿ ಲಾಸ್ಟಲ್ಲಿ. ಐ ಡ್ರೈವು ಇದು ಚೈನೀಸ್ ಬ್ರ್ಯಾಂಡೇ, ಬಟ್ ಒಳ್ಳೆ ಹೆಸರು ಮಾಡಿರುವಂಥ ಬ್ರ್ಯಾಂಡು. ಬಂದ್ಬಿಟ್ಟು 300 ವ್ಯಾಟ್ ಇದೆ, 2 ಇಯರ್ಸ್ ವಾರಂಟಿ ಇದೆ, ಹೈ ಸ್ಪೀಡ್ ಫ್ಯಾನ್ ಇದೆ ಅಂತ ಹೇಳ್ತಾರೆ. ಇನ್ಸ್ಟಾಲೇಷನ್ ತುಂಬ ಈಸಿ. ಆಮೇಲೆ ಲುಮಿನೇಷನ್ ಪವರ್ ನೋಡಿ ನೀವು 4300K ಅಂದರೆ ಒಂದೊಂದು ಲೈಟು ಅಷ್ಟು. ಸೊ ಸಖತ್ತಾಗಿ ಪವರ್ಫುಲ್ ಆಗಿದೆ. ನಾನು ಇದಾದಮೇಲೆ ಈ ಕ್ಲಿಪ್ ಆದಮೇಲೆ ನಿಮಗೆ ನೈಟದ್ದು ತೋರಿಸ್ತೀನಿ ಹೆಂಗಿದೆ ಫೋಕಸ್ ಅನ್ನೋದು. ಸದ್ಯಕ್ಕೆ ಬೆಳಕಲ್ಲಿ ಒಂದು ಸಲ ನಿಮ್ಗೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತೀನಿ. ಗಾಡಿ ಲುಕ್ಕು ಅಷ್ಟೇ ಸ್ನೇಹಿತರೆ. ನೀವೇನಾದರೂ ಡಾರ್ಕ್ ಕಲರ್ ಕಾರು ಅಥವಾ ಏನೋ ಇಟ್ಟಿದ್ರೆ ಈ ಲೈಟ್ ಹಾಕ್ಸ್ಬಿಟ್ರೆ ಎಲ್ಲಿದ್ರೂ ಎದ್ದು ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಮ್ಮ ಡಾರ್ಕ್. ಇದು ಫಾಲೇಜ್ ಗ್ರೀನ್ ಗಾಡಿ ಅಲ್ವಾ ನಮ್ಮದು, ಗ್ರೀನು, ಅದಕ್ಕೆ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ. ಆಮೇಲೆ ಇದು ಬಂದ್ಬಿಟ್ಟು ಇಟಾಲಿಯನ್ ಬ್ರ್ಯಾಂಡು, ನಿಮಗೆ ಗೊತ್ತಿದೆ, ನೀಡ್ ಫಾರ್ ಸ್ಪೀಡು. ಇದ್ರದ್ದು ವೀಡಿಯೋ ಕಂಪ್ಲೀಟ್ ಇನ್ಸ್ಟಾಲೇಷನ್ ಎಲ್ಲ ಇದೆ ನಮ್ಮ ಚಾನಲಲ್ಲಿ, ಬೇಕಾದ್ರೆ ಐ ಬಟನಲ್ಲಿ ಇಲ್ಲಿ ಬರ್ತಾ ಇರುತ್ತೆ ನೋಡಿ. ಸೊ ಇದು ಬಂದ್ಬಿಟ್ಟು ಫಾಗ್ ಲ್ಯಾಂಪಲ್ಲಿರೋದು H8 ಲೈಟು. ಫಾಗ್ ಲ್ಯಾಂಪ್ ಮಾತ್ರ ನೆಕ್ಸಾನ್ದು BS6 ನೆಕ್ಸಾನ್, ಈಗ ಬಂದಿರೋ ಫೇಸ್ ಲಿಫ್ಟ್ ಅಲ್ಲ, ಅದ್ರ ಹಿಂದಿಂದು ನಮ್ಮದು. ಸೊ ಅದ್ರದ್ದು ಬಂದ್ಬಿಟ್ಟು H8 ಬರುತ್ತೆ. ಇನ್ನೆಲ್ಲ ಲೈಟ್ಸು ಬಂದ್ಬಿಟ್ಟು H7 ಬರುತ್ತೆ ಅನಿಸುತ್ತೆ. ಎಸ್, H7 ಸಾಕೆಟು ನೋಡಿ ಇಲ್ಲಿ. 4300 ಕೆಲ್ವಿನು ಒಂದು ಲೈಟು. 2ರಿಂದ ಬಂದ್ಬಿಟ್ಟು 300 ಅಂತ ಹಾಕಿದ್ದಾರೆ ಅಲ್ಲಿ. 150 ಬರುತ್ತೆ. ಇದು ಬಂದ್ಬಿಟ್ಟು ಟೋಟಲ್ ವ್ಯಾಟೇಜ್ ಬಂದ್ಬಿಟ್ಟು ಇದು 200 ವ್ಯಾಟ್ಸ್, ಅಂದರೆ ಒಂದೊಂದು 100 ವ್ಯಾಟ್ ಬರುತ್ತೆ. ಫಾಗ್ ಲ್ಯಾಂಪಲ್ಲಿ ಇರೋದು 100 ವ್ಯಾಟು. ಇದೇ ಥ್ರೋ ಸಖತ್ತಾಗಿದೆ. ಇನ್ನು ಇದ್ರದ್ದು ಹೆಂಗಿದೆ ಗೊತ್ತಿಲ್ಲ, ನಾನು ಇನ್ನೂ ಲಾಂಗ್ ಡ್ರೈವ್ ಹೋಗಿಲ್ಲ. ಬಟ್ ಇದು ಟೋಟಲ್ 200. ಎರಡೂ ಕ್ವಾಲಿಟಿ ವೈಸು ಸಖತ್ತಾಗಿದೆ. ಸೊ ಒಂದ್ಸಲ ನಿಮಗೆ ಅದ್ರದ್ದು ಲೈಟ್ ತೋರಿಸ್ಬಿಡ್ತೀನಿ ಬೇಕಾರೆ ನೋಡಿ. ನಿಮ್ಗೇನಾದ್ರು ಯಾವ ಥರ ತೆಗೆಯೋಂಥ ಆಪ್ಷನ್ ಸಿಕ್ಕಿಲ್ಲ ಅಂದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಐ ಬೀಮ್ ಬಲ್ಬು ಆಸ್ರಮ್ದು. ಇದೊಂದು ತುಂಬ ಚೀಪು, 150 ರೂಪಾಯಿ ಬಲ್ಬ್ ಹಾಕಿದ್ದಾನೆ ಅಷ್ಟೇ ನೆಕ್ಸಾನಲ್ಲಿ. ಬಟ್ ಥ್ರೋ ಚೆನ್ನಾಗಿದೆ. ನೀವೇನೋ ಕಡಿಮೆಗೆ, ಕೆಲವ್ರಿಗೆ ಎಲ್ಲೋನೇ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಮುಂಚೆ ಎಲ್ಲೋ ಫ್ಯಾನ್ ಆಗಿದ್ದೆ. ಆಮೇಲೆ ಗೊತ್ತಾಯ್ತು, ಈಗ ಬರ್ತಾರೆ LEDs ಬಂದ್ಬಿಟ್ಟು ಆರಾಮಾಗಿ ಮಳೆಯಲ್ಲೂ ಹೊಡೆಯೋ ಥರ ಇದೆ. ಮುಂಚೆ LEDಗಳು ಬಂದ್ಬಿಟ್ಟು ಮಳೆಯಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ, ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗೋಲ್ಲ, ಕಾಣಿಸಲ್ಲ. ಈಗ ಬರೋ LEDಗಳು ಅದು ಯಾವ ಥರ ಟೆಕ್ನಾಲಜಿ ನನಗೂ ಗೊತ್ತಿಲ್ಲ, ಬಟ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾನು ಟ್ರೈ ಮಾಡೋದು ಚಾರ್ಮಾಡಿಲಿ. ಸೊ ಅದರಿಂದ ಈಗ ಕಂಪ್ಲೀಟಾಗಿ ಫುಲ್ ಎಲ್ಲೋನೇ ಇದೆ. ಸ್ವಿಚ್ಚಸ್ಸು ನಿಮ್ಗೆ ಗೊತ್ತಿದೆ, ನಾನು ಫಾಗ್ ಲ್ಯಾಂಪ್ದು ಇಲ್ಲಿ ಕೊಟ್ಟಿದ್ದೀನಿ. ಲೋ ಬೀಮ್ ಹೈ ಬೀಮ್ದು ಮಾಮೂಲಿ ಸ್ಟಾಕಲ್ಲಿ ಏನು ಬರುತ್ತೆ ಅದೇ ಒಂದು ಸಲ ಆನ್ ಮಾಡಿ ತೋರಿಸ್ತೀನಿ.
ಇದು ಆ್ಯಕ್ಚುಲಿ ಬೆಳಕಲ್ಲಿ ಏನು ಕಾಣಿಸ್ತಾ ಇಲ್ಲ. ಫಾಗ್ ಲ್ಯಾಂಪ್ ಆನ್ ಮಾಡು. ತುಂಬ ಬಿಸಿಲಿರೋದ್ರಿಂದ ಅಷ್ಟು ಎಫೆಕ್ಟಿವ್ ಆಗಿ ಗೊತ್ತಾಗಲ್ಲ. ನೈಟು ಒಂದ್ಸಲ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನಿಮಗೆ. ಈಗ ಐ ಬೀಮ್ ಆನ್ ಮಾಡಿದ್ದೀನಿ. ಐ ಬೀಮು ಮತ್ತು ಫಾಗ್ ಲ್ಯಾಂಪ್ ಎರಡು ಆನ್ ಮಾಡಿದ್ದೀನಿ. ನೀವು ನೋಡಿದ್ರೆ ಇದು ಸ್ವಲ್ಪ ಬಂದ್ಬಿಟ್ಟು ಈಗ ನಾವು ಹಾಕ್ಸಿರೋದು ಲೋ ಬೀಮ್ ಬಲ್ಬ್ ಇದೆಯಲ್ಲ, ನಾನು ಹೇಳಿದ್ದಿದೆ ಇದು ಹೈ ಬೀಮ್ ಲೈಟು. ಈ ಲೈಟ್ ಥ್ರೋಗಿಂತ ಇದು ತುಂಬ ಜಾಸ್ತಿ. ಇದು 300 ವ್ಯಾಟು ತಿನ್ಕೊಂಬಿಡ್ತಾ ಇದೆ ಇದ್ರ ಪವರ್ನ. ಇದೇನೂ ಎಫೆಕ್ಟಿವ್ ಇಲ್ಲ ಇದು 1000 ರೂಪಾಯಿದು ಬಲ್ಬು RSದು. ಬಟ್ ಇರಲಿ ವೈಟ್ ಲೈಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ಇದ್ರದ್ದು ಕ್ವಾಲಿಟಿ ನೋಡಿ ಸ್ನೇಹಿತರೆ ನೀವು, ಇದೊಂದು ಚೂರು ಎಲ್ಲೋ ಟರ್ನ್ ಆಗುತ್ತೆ. ಇದು ಮಳೆಯಲ್ಲೆಲ್ಲ ಓಡಿಸ್ಬೇಕಾದ್ರೆ ಬೆಸ್ಟ್. ಇದು ಪ್ಯೂರ್ ಲೈಟು, ಪ್ಯೂರ್ ಬ್ಲೂ ವೈಟು ಅಲ್ಲ. ಬ್ಲೂ ವೈಟ್ ಬಂದರೆ ಏನಾಗುತ್ತೆ, ಲೋಕಲ್ ಥರ ಕಾಣಿಸ್ಬಿಡುತ್ತೆ. ಒಂಥರ ಎಲ್ಲೋ ಟರ್ನ್ ಆಗುತ್ತೆ ಇದು. ಈ BMW ಬೈಕ್ಸ್ ಎಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಡಾಮಿನಾರಲ್ಲೂ ಅಷ್ಟೇ. ಡಾಮಿನಾರ್ ಬಂದ್ಬಿಟ್ಟು ಸ್ವಲ್ಪ ಪ್ಯೂರ್ ವೈಟು, ಇದೊಂದು ಚೂರು ಮಿಲ್ಕಿ ವೈಟು ಪ್ಲಸ್ ಎಲ್ಲೋ ಅಂತ ಹೇಳ್ಬೋದು ನೋಡಿ. ಪ್ರೈಸ್ ಬಂದ್ಬಿಟ್ಟು ಫಾಗ್ ಲ್ಯಾಂಪ್ದು ನಿಮ್ಗೆ ಗೊತ್ತೇ ಇದೆ, 12,000 ಬಿದ್ದಿತ್ತು ಅದಕ್ಕೆ. ನೀಡ್ ಫಾರ್ ಸ್ಪೀಡ್ದು ಇಟಾಲಿಯನ್ ಬ್ರ್ಯಾಂಡ್ದು ವರ್ತು. ಬಟ್ ನೀವೇನೋ JC ರೋಡ್ಗೆಲ್ಲ ಹೋದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಬಟ್ ನೋಡ್ಕೊಂಡು ಒರಿಜಿನಲ್ ಬ್ರ್ಯಾಂಡಿಂಗ್ ಇರೋದು, ಅದರಲ್ಲಿ ಬಾರ್ ನಂಬರ್ ಎಲ್ಲ ಇರುತ್ತೆ, ಅದನ್ನು ನೋಡ್ಕೊಂಡು ತೊಗೊಳ್ಳಿ. ವಾರಂಟಿ ಕಾರ್ಡೆಲ್ಲ ಕೊಡ್ತಾರೆ, ಈ ಥರ ಕಾರ್ಡ್ಗಳೆಲ್ಲ ಕೊಡ್ತಾರೆ. ಸೊ ಅದನ್ನು ನೋಡ್ಕೊಂಡು ತೊಗೊಳ್ಳಿ, ಕಡಿಮೆಗೆ ಸಿಗುತ್ತೆ. ನಾನು ಹೇಳೋದು ಬಂದ್ಬಿಟ್ಟು ನಾನು ತೊಗೊಳ್ಳೋ ಹತ್ರನೇ ನೀವು ತೊಗೋಬೇಕು ಅಂತಿಲ್ಲ. ಕೆಲವ್ರು ಮೆಸೇಜ್ ಮಾಡ್ತಿರ್ತೀರ ಯಾವ ಶಾಪಲ್ಲಿ ತೊಗೋಬೇಕು ಅಂತಲ್ಲ. ನಾನು ರೆಕಮೆಂಡ್ ಮಾಡಲ್ಲ. ಆಟೋಮೊಬೈಲ್ಸು ಇದು ಕೆಲವು ಒಂದೊಂದು ಕಡೆ ಒಂದೊಂದು ರೇಟಲ್ಲಿ ಇರುತ್ತೆ. ಎಷ್ಟು ಕ್ವಾಂಟಿಟಿಲಿ ಅವರು ಐಟಮ್ಗಳು ತರಿಸ್ತಾರೆ ಅದ್ರ ಮೇಲೆ ಹೋಗುತ್ತೆ. ಯಾಕಂದರೆ ಎಲ್ಲ ಬಂದ್ಬಿಟ್ಟು ಈ ಲೈಟಿಂಗ್ಸು ಇಟಾಲಿಯನ್ನು, ಜರ್ಮನಿ, ಆಮೇಲೆ ಚೈನೀಸ್ ಬ್ರ್ಯಾಂಡ್ಗಳೇ. ಸೊ ಅದರಿಂದ ಆಮೇಲೆ ಅದು ಬಂದ್ಬಿಟ್ಟು ಹೈ ಬೀಮಲ್ಲಿ ಹಾಕಿರೋದು. ಈಗ ಲೋ ಬೀಮ್ ತೆಗೆದ್ಬಿಟ್ಟು ಹೈ ಬೀಮ್ ಹಾಕಿದ್ನಲ್ಲ, ಅದು ಬಂದ್ಬಿಟ್ಟು 1000 ರೂಪಾಯಿ ಲೈಟು. ಇನ್ನು ನಮ್ಮ ಹೊಸದು ಲೋ ಬೀಮ್ದು ಹಾಕ್ಸಿರೋದು ಬಂದ್ಬಿಟ್ಟು ಇದೇ ಹೈಯೆಸ್ಟ್ ಕಾಂಪೋನೆಂಟು 15,000 ತೊಗೊಂಡಿದ್ದಾರೆ ಅದಕ್ಕೆ, 300 ವ್ಯಾಟ್ದು. ಸೊ ಥ್ರೋ ಹೆಂಗಿದೆ ಅಂತ ನೈಟಲ್ಲಿ ಒಂದ್ಸಲ ನೋಡೋಣ. ಸ್ನೇಹಿತರೆ ಈಗ ಬಂದ್ಬಿಟ್ಟು ನೈಟು ಟೆಸ್ಟ್ ಮಾಡೋಕ್ಕೆ ಬಂದಿದ್ವಿ. ನನ್ನ ಮಗನೂ ಬಂದಿದ್ದಾನೆ, ಓದಾಡ್ತಿದ್ದಾನೆ, ಬಿಡ್ತಾಯಿಲ್ಲ ವೀಡಿಯೋ ಮಾಡೋಕ್ಕೆ. ಸೊ ಸದ್ಯಕ್ಕೆ ನಾವು ಸೆಟ್ಟಿಂಗ್ ಬಂದ್ಬಿಟ್ಟು 3 ಇಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನೀವು. 3 ಅಂದರೆ ಬಂದ್ಬಿಟ್ಟು ಫುಲ್ಲು ಕೆಳಗಡೆ, ಅಂದರೆ ನೀವು ಏನು ಲೈಟ್ ಹಾಕಿದ್ದೀರಲ್ಲ ಲೋ ಬೀಮ್ಗೆ, ಅದನ್ನು ಫೋಕಸ್ ಬಂದ್ಬಿಟ್ಟು ಫುಲ್ಲು ಕೆಳಗಡೆ ಇಳಿಸುತ್ತೆ. ನಾವೇನಾದರೂ ಈಗ 1 ಇಟ್ಟರೆ ನೋಡಿ ಅಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿದೆ, ಅಂದರೆ ಫೋಕಸ್ ಬಂದ್ಬಿಟ್ಟು ಇನ್ನೂ ಮೇಲೆ, ಇನ್ನೂ ಡೈವರ್ಷನ್ ಜಾಸ್ತಿ ಆಗ್ತಿದೆ. ಬಟ್ 1 ಯಾವತ್ತೂ ರೆಕಮೆಂಡ್ ಮಾಡಲ್ಲ ಕಂಪ್ನಿ. ಏನಕ್ಕೆ ಅಂದರೆ ಇದು ಬಂದ್ಬಿಟ್ಟು ನೀವು ಅಪೋಸಿಟ್ ರೈಡರ್ದು ಚೆಸ್ಟ್ ಲೆವೆಲ್ಗಿಂತ ಮೇಲ್ಗಡೆ ಎತ್ತಾ ಇದ್ದೀರಾ, ಅದು ಕಣ್ಣಿಗೆ ಅವ್ರಿಗೆ ಇದು ಮಾಡುತ್ತೆ. ಈವನ್ ಸ್ಟಾಕ್ ಲೈಟಲ್ಲೂ ಬಂದ್ಬಿಟ್ಟು ಅದರಿಂದ ಯಾವತ್ತೂ 3 ರೆಕಮೆಂಡ್ ಮಾಡ್ತಾರೆ. ನೀವು ಈಗ 1 ಇಟ್ಟಿದ್ದೀನಿ ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೆ. ಇದು ನೋಡಿ ಯಾವ ಲೆವೆಲ್ಗೆ 300 ವ್ಯಾಟು ಎಲ್ಲಿ ತನಕ ಹೊಡಿತಿದೆ ಲೈಟು. ಈಗ ನಾನು 1 ಇಡ್ತಾ ಇದ್ದೀನಿ. ಇದು ಐಡಿಯಲ್ ಸೆಟ್ಟಿಂಗು ಸ್ನೇಹಿತರೆ. ಒಂದ್ಸಲ ಆಚೆ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ನೋಡಿ, ಇದು ಜಸ್ಟ್ ಲೋ ಬೀಮಲ್ಲಿ 3 ಸೆಟ್ಟಿಂಗಲ್ಲಿ ನೀವೇನೋ 1 ಸೆಟ್ಟಿಂಗ್ ಇಟ್ಟರೆ ಫುಲ್ಲು ಅಲ್ಲಿ ಕವರ್ ಇದೆಯಲ್ಲ, ಕಾಣಿಸ್ತಿದೆಯಲ್ಲ ಅಲ್ಲಿ ಕವರು, ಅದಕ್ಕಿಂತ ಮೇಲೆ ತನಕ ಹಿಂಗೆ ಬರುತ್ತೆ. ಅದು ಐಡಿಯಲ್ ಅಲ್ಲ ಸಿಟಿ ಇದರಲ್ಲಿ ಲೋ ಬೀಮಲ್ಲಿ ಯೂಸ್ ಮಾಡೋಕ್ಕಾದ್ರೆ. ನೀವೇನಾದರೂ ತುಂಬ ಲಾಂಗ್ ಹೈವೇಲಿ 10 ಲೈನ್ ಹೈವೇಲೆಲ್ಲ ಹೋಗ್ತಿದ್ದೀರ ಅಂದರೆ ಆರಾಮಾಗಿ ನೀವು 1 ಇಟ್ಕೊಂಡು ಓಡಿಸ್ಬೋದು ಗಾಡಿನ, ಏನು ತೊಂದರೆ ಇಲ್ಲ. ಸೊ ನನಗಂತೂ ಸೂಪರಾಗಿ ಇಷ್ಟ ಆಯಿತು ಇದ್ರ ಥ್ರೋ. ನೀವೇನಾದರೂ ತೊಗೊಳೋದಿದ್ರೆ ದಯವಿಟ್ಟು ಈ ಕಂಪ್ನಿದು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಎಲ್ಲಿ ತೊಗೊಂಡ್ರು ಓಕೆ, ತೊಗೊಳ್ಳಿ, ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 15,000. ಸೊ ಸ್ನೇಹಿತರೆ ಕೊನೆಗೆ ಒಂದು ಪ್ರಶ್ನೆ ಬರುತ್ತೆ, ಈ ಥರ ಲೈಟ್ಸ್ ಎಲ್ಲ ಹಾಕ್ಸ್ಕೊಂಡ್ರೆ ಅಪೋಸಿಟ್ ಅವನಿಗೆ ತೊಂದರೆ ಆಗಲ್ವಾ ಅನ್ನೋದು. ಸೊ ನೆಕ್ಸಾನು ಅಥವಾ ಈಗ ಬರ್ತಾ ಇರೋ ಕಾರ್ಗಳಲ್ಲಿ ಪ್ರೊಜೆಕ್ಟರ್ ಇದೆ, ಅಂದರೆ ಪ್ರೊಜೆಕ್ಟರ್ ಲೈಟ್ಸ್ ಇದೆ. ಸೊ ಅದರಿಂದ ಯಾವತ್ತೂ ಥ್ರೋ ಹಿಂಗೆ ನೆಲಕ್ಕೆ ಬೀಳ್ತಾ ಇರುತ್ತೆ. ಸೊ ಅಪೋಸಿಟಲ್ಲಿ ಬರೋನಿಗೆ ಯಾವತ್ತೂ ತೊಂದರೆ ಆಗೋಲ್ಲ. ಬಟ್ ನಮ್ಮದು ಜವಾಬ್ದಾರಿ ಬಂದು ಯಾವತ್ತೂ ಸೆಟ್ಟಿಂಗ್ನ 3 ಇಟ್ಕೋಬೇಕು. ನೀವು ಕೆಲವರು ನಾನು ನೋಡಿದ್ದೀನಿ 0 ಇಟ್ಕೊಳ್ಳೋದು, ಎದೆ ಮಟ್ಟಕ್ಕೆ ಹೊಡೆಯೋ ಥರ, ಆಮೇಲೆ 2 ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡಬೇಡಿ. ಅದು ಲಾಸ್ಟ್ ಸೆಟ್ಟಿಂಗ್ ಇದೆ 3, ಅದು ಬಂದ್ಬಿಟ್ಟು ಕೆಳಗಡೆ ಇರುತ್ತೆ. ಸೊ ಅದರಿಂದ ಅಷ್ಟು ತೊಂದರೆ ಆಗಲ್ಲ. ಆಮೇಲೆ ನೀವು ಫಾರ್ಚುನರ್ದೆಲ್ಲ ನೋಡ್ತಾ ಇದ್ದರೆ ಸ್ಟಾಕಲ್ಲಿ ಬರ್ತಿರೋ ಲೈಟ್ಸ್ 120 ವ್ಯಾಟ್ ಇದೆ ಒಂದು ಲೈಟು. ಸೊ ಆಲ್ಮೋಸ್ಟ್ 240 ವ್ಯಾಟ್ ಆಗುತ್ತೆ 2ರಿಂದ. ಸೊ ಅದರಿಂದ ಬಟ್ ಅವ್ರೂ ಅಷ್ಟೇ ಎಲ್ಲದರಲ್ಲೂ ಪ್ರೊಜೆಕ್ಟರ್ಸ್ ಬರ್ತಾಯಿದೆ.
ಸೊ ನನ್ನ ನಿಮಗೆ ಸಜೆಷನ್ ಏನಂದರೆ ಯಾವತ್ತೂ ತುಂಬ 110 ವ್ಯಾಟು 200 ವ್ಯಾಟು 300 ವ್ಯಾಟ್ಸ್ದೆಲ್ಲ ಗಾಡಿಗಳಿಗೆ ಹಾಕ್ಸ್ಕೊಳಕ್ಕೆ ಹೋಗಬೇಡಿ, ಫೈನ್ ಬೀಳುತ್ತೆ. ಆಮೇಲೆ ನಿಮ್ಮ ಹತ್ರ ಬಂದ್ಬಿಟ್ಟು ಕೇಸಿಂಗ್ ಇರಲ್ಲ, ಅಂದರೆ ಪ್ರೊಜೆಕ್ಟರ್ ಕೇಸಿಂಗ್ ಇರಲ್ಲ ಹಳೆ ಕಾರ್ಗಳಲ್ಲಿ. ಸೊ ಈಗ ಬರ್ತಿರೋ ಕಾರ್ಗಳಲ್ಲಿ ನಿಮಗೆ ಹಾಕ್ಸ್ಕೋ ಅವಶ್ಯಕತೆನೇ ಇಲ್ಲ. ನೆಕ್ಸಾನಲ್ಲಿ ಏನೋ ಕಾಸ್ಟ್ ಕಟ್ಟಿಂಗಿಗೆ ಪ್ರೊಜೆಕ್ಟರ್ ಕೊಟ್ಟಿದ್ರು, LED ಕೊಟ್ಟಿರಲಿಲ್ಲ, ಬಟ್ ನಾವು ಅದರಿಂದ ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೈನಿಂಗ್ ಆಫ್ ಮೋಟರ್ ಸಿಂಬಲ್ ಸುದ್ದಿ. ಟೇಕ್ ಕೇರ್. ಬಾಯ್.